ಓಹೋ ಫ್ರೆಂಡ್ಸ್, ನೀವಾದ್ರೂ ಹೊಸ ಫೋನ್ಸ್ ನ ಕೊಂಡುಕೊಳ್ಳೋ ಪ್ಲಾನ್ ಅಲ್ಲಿದ್ದೀರಾ? ಸ್ವಲ್ಪ ದಿನ ವೇಟ್ ಮಾಡಿ, ಬಿಕಾಸ್ ಮಾರ್ಚ್ ಅಲ್ಲಿ ಕೂಡ ಸ್ಮಾರ್ಟ್ ಫೋನ್ಸ್ ಗಳ ಸುರಿಮಳೆ ಶುರು ಆಗ್ಲಿದೆ. ನಿಮಗೆ ಗೊತ್ತಿರುವ ಹಾಗೆ ಜನವರಿ ತಿಂಗಳಲ್ಲಿ ಬರೋಬ್ಬರಿ 22ರಿಂದ 25 ಸ್ಮಾರ್ಟ್ ಫೋನ್ಸ್ ಗಳು ಅಟ್ ಎ ಟೈಮ್ ಕಂಟಿನ್ಯೂಸ್ಲಿ ಅನ್ಬಾಕ್ಸಿಂಗ್ ನೋಡ್ತಾನೆ ಬಂದ್ರೆ, ಫೆಬ್ರವರಿ ಕೂಡ ಅದೇ ರೀತಿಯಾಗಿ 8ರಿಂದ 12 ಸ್ಮಾರ್ಟ್ ಫೋನ್ಸ್ ಗಳು ಹೊಸದಾಗಿ ಲಾಂಚ್ ಆಯ್ತು. ಬಟ್ ಎಲ್ಲಾ ಸ್ಮಾರ್ಟ್ ಫೋನ್ಸ್ ಗಳು ಜನವರಿ ಮತ್ತು ಫೆಬ್ರವರಿನಲ್ಲಿ ಲೈಕ್ ಬಜೆಟ್ ಕ್ಯಾಟಗರಿನಲ್ಲಿ ಒಂದು 12 ಸ್ಮಾರ್ಟ್ ಫೋನ್ಸ್ ಲಾಂಚ್ ಆಗಿತ್ತು. ಇನ್ ಫೆಬ್ರವರಿ ಅಂತೂ ಕೂಡ ಕೆಲವೊಂದು ಫ್ಲಾಗ್ಶಿಪ್ ಲಾಂಚ್ ಆಯಿತು, ಕೆಲವೊಂದು ನಾರ್ಮಲ್ ಬಜೆಟ್ ಕ್ಯಾಟಗರಿ ಇತ್ತು. ಬಟ್ ಮಾರ್ಚ್ ತಿಂಗಳು ಈ ರೀತಿ ಆಗಿಲ್ಲ. ತುಂಬಾ ಜನ ಈ ಮಿಡ್ ಎಂಡ್ ಬಜೆಟ್ ಏನ್ ನೋಡ್ತಾ ಇರ್ತೀವಿ, ಈ 15,000 ರೂಪಾಯಿ ಇಟ್ಕೊಂಡು 35,000 ರೂಪಾಯಿ ಹತ್ರದ 14ರಿಂದ 15 ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗಲಿದೆ. ಸೊ ಒಂದಕ್ಕಿಂತ ಒಂದು ಡೀಲ್ಸ್ ಗಳು, ಒಂದಕ್ಕಿಂತ ಒಂದು ಸ್ಪೆಸಿಫಿಕೇಶನ್ ಒಳಗೊಂಡು ಮಾರ್ಕೆಟ್ ಅಲ್ಲಿ ಫುಲ್ ಎಂಟ್ರಿ ಕೊಡಕ್ಕೆ, MWC ಕೂಡ ಹವಾ ಮಾಡಕ್ಕೆ ಎಲ್ಲ ಸ್ಮಾರ್ಟ್ ಫೋನ್ಸ್ ಗಳು ರೆಡಿ ಆಗಿದೆ. ಸೊ ದಯವಿಟ್ಟು ನೀವೆದ್ರು ಹೊಸ ಫೋನ್ಸ್ ನ ಕೊಂಡುಕೊಳ್ಳೋ ಪ್ಲಾನ್ ಇದಿರಪ್ಪ ಅಂತಂದ್ರೆ ಸದ್ಯಕ್ಕೆ ಸ್ವಲ್ಪ ದಿನ ವೇಟ್ ಮಾಡಿ. ಹಾಗಾದ್ರೆ ಜಾಸ್ತಿ ಟೈಮ್ ಎಲ್ಲ ವೇಟ್ ಮಾಡೋದು ಬೇಡ ಗುರು. ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಏನೇನೋ ಇದೆ ನೋಡಿ ಎಲ್ಲ ಒತ್ಬಿಡಿ. ಸೊ ಈ ಮೊದಲನೇ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಇದೇನೋ ಲಾಂಚ್ ಆಗುತ್ತೆ ಅಂತ ಅನ್ಕೊಂಡಿದೆ. ಜಸ್ಟ್ ಇವಾಗ ನ್ಯೂಸ್ ಬಂತು, ಈ ಸ್ಮಾರ್ಟ್ ಫೋನ್ ಇದೆ 29 ಫೆಬ್ರವರಿಗೆ ಲಾಂಚ್ ಆಗ್ತಾ ಇದೆ. ಹೆಸರು Oppo F25 Pro. ಈ ಸ್ಮಾರ್ಟ್ ಫೋನ್ ಅಲ್ಲಿ 6.7 ಇಂಚಸ್ ಇರುವಂತಹ ಫುಲ್ HD+ AMOLED ಡಿಸ್ಪ್ಲೇ ಒಂದಿಗೆ 5000 mAh ಬ್ಯಾಟರಿ, 67 W ಫಾಸ್ಟ್ ಚಾರ್ಜಿಂಗ್ ಮತ್ತು Dimensity 7050 ಚಿಪ್ಸೆಟ್ ಒಂದಿಗೆ 64 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ, 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಮತ್ತು 2 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಅದು OIS ಕ್ಯಾಮ್ರಾ ಬರ್ತಾ ಇದೆ. ಮತ್ತು ಇದರಲ್ಲಿ ಪೋರ್ಟ್ರೇಟ್ ಏನೋ 4K ಎಕ್ಸ್ಪರ್ಟ್ ವಿಡಿಯೋಗ್ರಾಫಿ ಏನೋ ತಗೊಂಡು ಬರ್ದಿರಂತೆ. ಈ ಸ್ಮಾರ್ಟ್ ಫೋನ್ ನನ್ನ ಪ್ರಕಾರ 35 to 40 ಹತ್ರ ಲಾಂಚ್ ಆಗುತ್ತೆ. ಇದೇ ಫೆಬ್ರವರಿ 29ನೇ ತಾರೀಕು. ಇಡಿಸಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರುತ್ತೆ. ಎಸ್ದು ರಿಯಲ್ಮಿ ಕಡೆಯಿಂದ ಎರಡು ಫೋನ್ಸ್ ಗಳು ಲಾಂಚ್ ಆಗಲಿದೆ. ಒಂದು ರಿಯಲ್ಮಿ 12 ಮತ್ತೊಂದು ರಿಯಲ್ಮಿ 12 ಪ್ಲಸ್. ಲೀಕ್ಸ್ ಗಳ ಪ್ರಕಾರ ರಿಯಲ್ಮಿ 12 ಪ್ಲಸ್ ಏನೋ ತುಂಬಾ ಹವಾ ಮಾಡಲಿದೆ ಮತ್ತು ತುಂಬಾ ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಆಗಲಿದೆ ಅಂತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ 6.6 ಇಂಚ್ ಅಂತ ಫುಲ್ HD+ AMOLED ಕರ್ವ್ ಡಿಸ್ಪ್ಲೇ ಒಳಗೊಂಡು ಬರಲಿದೆ. ಜೊತೆಗೆ 5000 mAh ಬ್ಯಾಟರಿ ಒಂದಿಗೆ 67 W ಫಾಸ್ಟ್ ಚಾರ್ಜಿಂಗ್ ಮತ್ತು ಸೇಮ್ Dimensity 7050 ಚಿಪ್ಸೆಟ್ ಒಳಗೊಂಡು ಈ ಸ್ಮಾರ್ಟ್ ಫೋನ್ 100 ಮೆಗಾ ಪಿಕ್ಸೆಲ್ ಮತ್ತು 8 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಏನೋ ಒಳಗೊಂಡು ಬರಲಿದೆ. ಇದರಲ್ಲಿ ಕೂಡ OIS ಏನೋ ಕೊಡ್ಲಿದಾರಂತೆ. ಸೊ ಈ ಸ್ಮಾರ್ಟ್ ಫೋನ್ ಇದೇ ಮಾರ್ಚ್ 6ಗೆ ಲಾಂಚ್ ಆಗ್ತಾ ಇದೆ. ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಒಂದು 25ರಿಂದ 27-28 ಸಾವಿರ ಹತ್ರ ಲಾಂಚ್ ಹೋಗುವಂತ ತುಂಬಾ ಸಾಧ್ಯತೆಗಳಿದೆ. ಇಡಿಸಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಅದು ಜಗತ್ತಲ್ಲಿ ಅತಿ ಹೆಚ್ಚು ಹೈಪ್ ಏನೋ ಅಂತ ವರ್ಡ್ ಬತ್ತಪ್ಪ ಅಂತಂದ್ರೆ ಎಸ್ ಡೆಫಿನೆಟ್ಲಿ ನಥಿಂಗ್ ಬಂದೇ ಬರುತ್ತೆ. ನಾನು ಮಾತಾಡ್ತಿರೋದು ನಥಿಂಗ್ ಫೋನ್ 2A. ಈ ಸ್ಮಾರ್ಟ್ ಫೋನ್ ಅಲ್ಲಿ 6.6 ಇಂಚ್ ಅಂತ ಫ್ಲಾಟ್ AMOLED 120 Hz ಡಿಸ್ಪ್ಲೇ ಇದೆ. 5000 mAh ಬ್ಯಾಟರಿ, ಪವರ್ ಹಿಟರ್ ಬಾಕ್ಸ್ ಒಳಗೆ ಸಿಗೋದಿಲ್ಲ. ಇಷ್ಟಲ್ಲೇ Dimensity 7200 ನ ಒಂದು ಹೊಸ ಚಿಪ್ಸೆಟ್ ಒಂದಿಗೆ 50 ಮೆಗಾ ಪಿಕ್ಸೆಲ್ ಪ್ಲಸ್ 50 ಮೆಗಾ ಪಿಕ್ಸೆಲ್ ನ ಡುವಲ್ ರಿಯರ್ ಕ್ಯಾಮ್ರಾ ಒಳಗೊಂಡು ಬರಲಿದೆ. ಇಷ್ಟಲ್ಲೇ ಗ್ಲಿಪ್ ಸ್ಲೈಡ್ ನ ಸ್ವಲ್ಪ ಡಿಫರೆಂಟ್ ಆಗಿ ಡಿಸೈನ್ ಏನೋ ಮಾಡ್ಕೊಂಡು ಬರ್ಲಿದಾರಂತೆ. ಸೊ ಒಟ್ಟಾರೆ ಈ ಸ್ಮಾರ್ಟ್ ಫೋನ್ 5th ಮಾರ್ಚ್ಗೆ ಗ್ಲೋಬಲಿ ಲಾಂಚ್ ಆಗ್ತದೆ. ಬಟ್ ಈ MWC ಇವೆಂಟ್ ಅಲ್ಲಿ ಇದನ್ನ ಆಫೀಸಲ್ಲಿ 29 ಅಥವಾ 30ನೇ ತಾರೀಕಿಗೆ ಶೋಕೇಸ್ ಮಾಡಿದಾರಂತೆ. ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಭಾರತದಲ್ಲಿ ಅಥವಾ ಗ್ಲೋಬಲಿ ಒಂದು 30ರಿಂದ 30,000 ಒಳಗಡೆ ಬರುತ್ತೆ ಅನ್ಕೋತೀನಿ. ಬಜೆಟ್ ಕ್ಯಾಟಗರಿ ಇದನ್ನ ಲಾಂಚ್ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಪ್ರೈಸ್ ರೇಂಜ್ ಅಲ್ಲಿ ಬೆಸ್ಟ್ ಸ್ಮಾರ್ಟ್ ಫೋನ್ ಹುಡುಕ್ತಿದ್ರೆ ಅಂತಂದ್ರೆ ನಥಿಂಗ್ ಫೋನ್ 2A ಕೂಡ ನೀವು ವೇಟ್ ಮಾಡಲೇಬೇಕು. ಇಡಿಸಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಅದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ F15. ಇದು ಬಜೆಟ್ ಕ್ಯಾಟಗರಿಯಲ್ಲಿ 15-16 ಸಾವಿರ ರೂಪಾಯಿ ಲಾಂಚ್ ಆಗಲಿದೆ ಅಂತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ 6.5 ಇಂಚಸ್ ಇರುವಂತ ಅದು AMOLED ಡಿಸ್ಪ್ಲೇ, ಪಂಚ್ ಹೋಲ್ ಡಿಸ್ಪ್ಲೇ ಗೊತ್ತಿಲ್ಲ ಅಥವಾ ವಾಟರ್ ಬಜೆಟ್ ಅಲ್ಲಿ ಕೊಟ್ಟರು ಕೊಡಬಹುದು. ಈ ಸ್ಮಾರ್ಟ್ ಫೋನ್ ಅಲ್ಲಿ 6000 mAh ಬ್ಯಾಟರಿ ಇರಲಿ ಅಂತ ಪವರ್ ಅಂತೂ ಸಿಗೋದೇ ಇಲ್ಲ. ಬಾಕಿ ಇಲ್ಲಿ ಈ Dimensity 6100 ಪ್ಲಸ್ ಏನೋ ಒಂದು ಚಿಪ್ಸೆಟ್ ನ ಒಳಗೊಂಡಿದೆ. ಒಟ್ಟಾರೆ 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ ನ ಒಳಗೊಂಡು ಬರಲಿದೆ. ಇಷ್ಟೇ ಅಲ್ಲದೆ ಈ ಸ್ಮಾರ್ಟ್ ಫೋನ್ ಆಫೀಸಿಯಲ್ ಆಗಿದೆ ಮಾರ್ಚ್ 4ಗೆ ಲಾಂಚ್ ಆಗಲಿದೆ. ನನ್ನ ಪ್ರಕಾರ ಒಂದು 15ರಿಂದ 16 ಸಾವಿರ ರೂಪಾಯಿಗೆ ಡೆಫಿನೆಟ್ಲಿ ಸ್ಮಾರ್ಟ್ ಫೋನ್ ಲಾಂಚ್ ಆಗಬಹುದು. ಇಡಿಸಲ್ಲಿ ಮತ್ತೊಂದು ಸ್ಮಾರ್ಟ್ ಫೋನ್, ಅದು ರಿಯಲ್ಮಿ ಕಡೆಯಿಂದ ರಿಯಲ್ಮಿ ನಾರ್ದು 70 Pro 5G ಅನ್ನುವಂಥ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತದೆ. ಈ ಸ್ಮಾರ್ಟ್ ಫೋನ್ ಈ ರಿಯಲ್ಮಿ 12 Pro ಪ್ಲಸ್ ಏನು ಬಂದಿತ್ತು ನೋಡಿ, ಅದರ ರೀಬ್ರ್ಯಾಂಡ್ ಅಥವಾ ರೀಕಾಲ್ಡ್ ಏನೋ ಹೆಸರಿಂದ ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗಲಿದೆ. ಅಂದರೆ ಸೇಮ್ ಟು ಸೇಮ್ ಡಿಸೈನ್ ಮತ್ತು ಸ್ಪೆಸಿಫಿಕೇಶನ್ ಇದೆ. ಸೊ ಈ ಸ್ಮಾರ್ಟ್ ಫೋನ್ ಕೂಡ 6.67 ಇಂಚ್ ಇರುವಂಥ ಫುಲ್ HD+ ಅದು ಕರ್ವ್ಡ್ AMOLED ಡಿಸ್ಪ್ಲೇ ಒಳಗೊಂಡು ಬರಲಿದೆ. 5000 mAh ಬ್ಯಾಟರಿ ಮತ್ತು 108 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಮತ್ತು ಆಲ್ಮೋಸ್ಟ್ ಡಿಸೈನ್ ಕೂಡ ಸೇಮ್ ಟು ಸೇಮ್ ಇದೆ. ಬಾಕಿ 828 GB ಒಂದಿಗೆ ಈ ಸ್ಮಾರ್ಟ್ ಫೋನ್ ಹತ್ರ 25-26 ಸಾವಿರ ರೂಪಾಯಿ ಲಾಂಚ್ ಆಗಲಿದೆ. ಸೊ ಈ ಸ್ಮಾರ್ಟ್ ಫೋನ್ ಡೇಟ್ ಇನ್ನೂ ಆಫೀಸಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಬಟ್ ಇದು ಮಿಡ್ ಮಾರ್ಚ್ ಅಲ್ಲಿ ಲಾಂಚ್ ಆಗುತ್ತೆ. ಇಡಿಸಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್. ಎಸ್, ನಾನು ಈ ಸ್ಮಾರ್ಟ್ ಫೋನ್ಗೆ ಅತಿ ಹೆಚ್ಚು ಕಾಯ್ತಾ ಇದ್ದೀನಿ ಮತ್ತು ಇದು ಮಾರ್ಕೆಟ್ ಅಲ್ಲಿ ಈ ಫ್ಲಾಗ್ಶಿಪ್ ಕಿಲ್ಲರ್ ಅಂತ ಒಂದು ಹೆಸರಿಂದ ಫೇಮಸ್ ಆದ್ರೂ ಆಗ್ಬಹುದು. ಎಸ್, ನಾನು ಮಾತಾಡ್ತಿರೋದು iQOO Z9. ಈ ಫೋನ್ ಅಲ್ಲಿ 6.78 ಇಂಚಸ್ ಇರುವಂತ AMOLED 120 Hz ಡಿಸ್ಪ್ಲೇ, 6000 mAh ಬ್ಯಾಟರಿ ಒಂದಿಗೆ 67 W ಫಾಸ್ಟ್ ಚಾರ್ಜಿಂಗ್ ಪವರ್ ಹಿಟರ್, ಜೊತೆಗೆ 50 ಮೆಗಾ ಪಿಕ್ಸೆಲ್ ಡುವಲ್ ರಿಯರ್ ಕ್ಯಾಮ್ರಾ ಸೆಟಪ್ ಮತ್ತು ಇದರಲ್ಲಿ 828 GB ಮತ್ತು 8 ಅಥವಾ 512 GB ಕೂಡ ಸಿಗಲಿದೆ. ಒಟ್ಟಾರೆ iQOO ಫೋನ್ಸ್ ಗಳಲ್ಲಿ ಹೈಲೈಟ್ ಅಪ್ಪ ಅಂತ ಇರೋದು ಪ್ರೊಸೆಸರ್. ಇದರಲ್ಲಿ Snapdragon 7 Gen 3 ನ ಒಳಗೊಂಡಿದೆ. ಸೊ ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ 25 ಗುರು ಹತ್ರ 30,000 ರೂಪಾಯಿ ಕೂಡ ಬಂದ್ರು ಡೆಫಿನೆಟ್ಲಿ ಮಾರ್ಕೆಟ್ ಇದು ತುಂಬಾ ಹವಾ ಮಾಡುತ್ತೆ. ಮತ್ತು ಇದು ಸ್ಪೆಷಲಿ ಬಜೆಟ್ ಕ್ಯಾಟಗರಿ ಇದನ್ನ ಲಾಂಚ್ ಮಾಡ್ತಿದ್ದಾರೆ iQOO. ಸೊ ಡೆಫಿನೆಟ್ಲಿ 30,000
₹1000 ಬಜೆಟ್ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಹೋಗ್ತೀರಾ ಅಂತಂದ್ರೆ ಈ ಫೋನ್ಸ್ಗೆ ನೀವು ವೇಟ್ ಮಾಡಲೇಬೇಕು. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್. ಎಸ್, ನಾನು ಇದಕ್ಕೂ ಕೂಡ ತುಂಬಾ ಎಕ್ಸೈಟೆಡ್ ಇದ್ದೀನಿ ಮತ್ತು ಜಗತ್ತಲ್ಲಿ ಅತಿ ಹೆಚ್ಚು ಮತ್ತು ಭಾರತದಲ್ಲಿ ಎಲ್ಲರಿಗಿಂತ ಹೆಚ್ಚು ಸೇಲ್ ಆಗ್ತಿರುವಂತಹ ಸ್ಪೆಷಲ್ ಆಗಿರುವಂತಹ ಸ್ಯಾಮ್ಸಂಗ್ ಎ ಸೀರೀಸ್ ನ ಸ್ಯಾಮ್ಸಂಗ್ A55 ಮತ್ತು ಸ್ಯಾಮ್ಸಂಗ್ A35 ಎರಡೂ ಡಿವೈಸ್ಗಳು ಒಮ್ಮೆ ಲಾಂಚ್ ಆಗ್ತಿವೆ. ಇದರಲ್ಲಿ ಸ್ಯಾಮ್ಸಂಗ್ A55 ಇದೆ 6.78 ಇಂಚ್ ಇರುವಂತಹ ಫುಲ್ HD+ 120 Hz ನ ಸೂಪರ್ ಆಮ್ಲೆಡ್ ಡಿಸ್ಪ್ಲೇ ಇದೆ, 6000 mAh ಬ್ಯಾಟರಿ, ಬಟ್ ಪವರ್ ಟ್ರಸ್ಟ್ ಸಿಗೋದಿಲ್ಲ. ಬಾಕಿ Exynos ನ 1480 ಚಿಪ್ಸೆಟ್ ಒಂದಿಗೆ ಈ ಸ್ಮಾರ್ಟ್ ಫೋನ್ 108 ಅಥವಾ 64+8 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಒಳಗೊಂಡು ಬರಲಿದೆ. ಸೊ OIS ಡೆಫಿನೆಟ್ಲಿ ಇದ್ದೇ ಇರುತ್ತೆ ಮತ್ತು IP68 ನೀರಲ್ಲಿ ಇದನ್ನ ತೊಳಿಬಹುದು. ಈ ಫೀಚರ್ ಹೈಲೈಟ್ ಮಾಡಿರ್ತಾರೆ. ಸೊ ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಹತ್ರ 35 ಹತ್ರ ಲಾಂಚ್ ಆಗುತ್ತೆ. ಡೆಫಿನೆಟ್ಲಿ ಇದು ಮಾರ್ಕೆಟ್ ಅಲ್ಲಿ ಮತ್ತೊಂದು ಸರ್ತಿ ಆಫ್ಲೈನ್ ಕಿಂಗ್ ಅಂತ ಫೇಮಸ್ ಆಗೋದು ಗ್ಯಾರಂಟಿ. ಇಡಿಸಲಿ ಮತ್ತೊಂದು ರೀಬ್ರ್ಯಾಂಡೆಡ್ ಫೋನ್. ಎಸ್, ಅದು ರೀಬ್ರ್ಯಾಂಡೆಡ್ ಅಂದ ತಕ್ಷಣ ಪೋಕೋ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಪೋಕೋನವರು ಮತ್ತೊಂದು ಹೊಸ ಪೋಕೋ X6 ನಿಯೋ ಎನ್ನುವಂಥ ಒಂದು ಹೊಸ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ. ಸೊ ಈ ಸ್ಮಾರ್ಟ್ ಫೋನ್ ಈ ಚೈನಾದಲ್ಲಿ ರೆಡ್ಮಿ ನೋಟ್ 13 ಲಾಂಚ್ ಆಗಿತ್ತು, ಅದರ ರೀಬ್ರ್ಯಾಂಡ್ ಅನ್ನ ಭಾರತದಲ್ಲಿ ಈ ಹೆಸರಿಂದ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಮಾರ್ಟ್ ಫೋನ್ 6.6 ಇರುವಂಥ ಫುಲ್ HD+ ಅದು ಕರ್ವ್ಡ್ ಡಿಸ್ಪ್ಲೇ ನೋಡಿಕೊಂಡು ತುಂಬಾ ಸಾಧ್ಯತೆಗಳಿದೆ. ಇಷ್ಟಲ್ಲಿ ಈ ಸ್ಮಾರ್ಟ್ ಫೋನ್ 5000 mAh ಬ್ಯಾಟರಿಯೊಂದಿಗೆ 33 W ಫಾಸ್ಟ್ ಚಾರ್ಜಿಂಗ್ ಪವರ್ನೊಂದಿಗೆ ಇದರಲ್ಲಿ 6/128GB ಮತ್ತು 8/128GB ಎರಡು ಆಪ್ಷನ್ ತಗೊಂಡು ಬಂದು ಇದರಲ್ಲಿ 64 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ 2 ಮೆಗಾಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ಒಳಗೊಂಡಿದೆ. ಸೊ ಬಾಕಿ ಈ ಸ್ಮಾರ್ಟ್ ಫೋನ್ ಮಿಡ್ ಅಲ್ಲಿ ಮಾರ್ಚ್ ಅಲ್ಲಿ ಲಾಂಚ್ ಆಗುತ್ತೆ ಮತ್ತು ನನ್ನ ಪ್ರಕಾರ ಒಂದು 22-25 ಸಾವಿರ ರೂಪಾಯಿ ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಸೊ ಡೆಫಿನೆಟ್ಲಿ ಗೇಮಿಂಗ್ಗೋಸ್ಕರ ಓದಾಡ್ತಿರುವಂತರು ಬಜೆಟ್ ಹುಡುಗರಿಗೆ ಈ ಸ್ಮಾರ್ಟ್ ಫೋನ್ ನೀವು ವೇಟ್ ಮಾಡಬಹುದು. ಇಡಿಸಲಿ ಮತ್ತೊಂದು ಕ್ಯಾಮ್ರಾ ಸೆಂಟ್ರಿಕ್ ಫೋನ್. ಎಸ್, ಈ ಸ್ಮಾರ್ಟ್ ಫೋನ್ ಡೆಫಿನೆಟ್ಲಿ ನೀವು ವೇಟ್ ಮಾಡಲೇಬೇಕು. ಎಸ್, ನಾನು ಮಾತಾಡ್ತಿರೋದು ವಿವೋ V30 ಸೀರೀಸ್. ಈ ಫೋನ್ ಆಫೀಸಿಯಲ್ ಆಗಿ 6.6 ಆಮ್ಲೆಡ್ ಡಿಸ್ಪ್ಲೇ ಒಂದಿಗೆ 5000 mAh ಬ್ಯಾಟರಿಯೊಂದಿಗೆ 60 W ಫಾಸ್ಟ್ ಚಾರ್ಜಿಂಗ್ ಮತ್ತು ಈ ಸ್ಮಾರ್ಟ್ ಫೋನ್ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಚಿಪ್ಸೆಟ್ ನ ಒಳಗೊಂಡು ಬರಲಿದೆ. ಇದರಲ್ಲಿ 50 ಮೆಗಾಪಿಕ್ಸೆಲ್ ಪ್ಲಸ್ 50 ಮೆಗಾಪಿಕ್ಸೆಲ್ ಪ್ಲಸ್ 50 ಮೆಗಾಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಒಳಗೊಂಡು ಬರಲಿದೆ. ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಅದೇ ಮತ್ತೆ ಮಿಡ್ ಎಂಡ್ ಅಲ್ಲಿ ಹೇಳಿದಾಗೆ 30,000 ರೂಪಾಯಿ ರೇಂಜ್ ಅಲ್ಲಿ ತುಂಬಾ ಸ್ಮಾರ್ಟ್ ಫೋನ್ಸ್ ಲಾಂಚ್ ಆಗಲಿದೆ. ಸೊ ಡೆಫಿನೆಟ್ಲಿ ಅಂಡರ್ 30,000ಗೆ ಒಂದು ಬೆಸ್ಟ್ ಕ್ಯಾಮ್ರಾ ಹುಡುಕೋರು ನೀವು ಡೆಫಿನೆಟ್ಲಿ ಈ ಫೋನ್ಗೆ ವೇಟ್ ಮಾಡಲೇಬೇಕು. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್. ಎಸ್, ಎಲ್ಲ ಕಂಪ್ನಿಗಳು ಬರ್ತಾರೆ ಮತ್ತು ಒನ್ ಪ್ಲಸ್ ಹೆಂಗ್ ಸುಮ್ಮನೆ ಕೂತ್ಕೊತ್ರು ಡೆಫಿನೆಟ್ಲಿ ಇದು 2024ರಲ್ಲಿ ಮತ್ತೆ ಬಜೆಟ್ ಕ್ಯಾಟಗರಿ ಹವಾ ಮಾಡೋದು ಗ್ಯಾರಂಟಿ. ಎಸ್, ನಾನು ಮಾತಾಡ್ತಾ ಇರೋದು OnePlus Nord CE5. ಈ ಸ್ಮಾರ್ಟ್ ಫೋನ್ 6.6 ಇಂಚ್ ಇರುವಂತಹ ಫುಲ್ HD+ ಆಮ್ಲೆಡ್ ಡಿಸ್ಪ್ಲೇ ಒಂದಿಗೆ ಇದರಲ್ಲಿ 5000 mAh ಬ್ಯಾಟರಿಯೊಂದಿಗೆ 60 W ಫಾಸ್ಟ್ ಚಾರ್ಜಿಂಗ್ ಜೊತೆಗೆ Dimensity 7050 ಚಿಪ್ಸೆಟ್ ಒಂದಿಗೆ ಈ ಸ್ಮಾರ್ಟ್ ಫೋನ್ 50 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ಒಳಗೊಂಡು ಬರ್ತಾ ಇದೆ. ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಒಂದು ಅದೇ ಬಜೆಟ್ ರೇಂಜ್ ಅಲ್ಲಿ 20, 19, 18,000 ರೂಪಾಯಿ ಲಾಂಚ್ ಆಯ್ತಂದ್ರೆ ಡೆಫಿನೆಟ್ಲಿ ಮತ್ತೆ ಮಾರ್ಕೆಟ್ಲಿ OnePlus ಹಾವ್ ಮಾಡೋದು ಗ್ಯಾರಂಟಿ. ಇದು ಕೊನೆಯದಾಗಿ ಫ್ಲಾಗ್ಶಿಪ್ ಡಿವೈಸ್ಗಳಿಗೆ ಹೋದ್ವಿ ಅಂತಂದ್ರೆ MWC ಶೋಕೇಸ್ ಒಂದಿಗೆ ತುಂಬಾ ಸ್ಮಾರ್ಟ್ ಫೋನ್ಗಳು ಲಾಂಚ್ ಆಗಲಿದೆ. ಫಾರ್ ಎಕ್ಸಾಂಪಲ್ ಶೋಮಿನವರ ಶೋಮಿ 14 ಆಗಿರಲಿ ಅಥವಾ ಟೆಕ್ನೋರು ಕೂಡ ಮತ್ತೊಂದು ಬಜೆಟ್ ಕ್ಯಾಟಗರಿ ಫೋಲ್ಡೇಬಲ್ ಸೆಕೆಂಡ್ ಜನರೇಷನ್ ಫೋನ್ ತೊಗೊಂಡು ಬರ್ತಿದ್ದಾರೆ ಅಂತ. ಇದು ತುಂಬಾ ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗಿದೆ. ಫಾರ್ ಎಕ್ಸಾಂಪಲ್ ಇನ್ಫಿನಿಕ್ಸ್ ಅವರಾಗಿರಲಿ, ಲಾವಾನ ಅವರ ಯುವ ಸೀರೀಸ್ ಅಲ್ಲಿ ತೊಗೊಂಡು ಬರ್ಲಿದ್ದಾರೆ ಅಂತ. ಇನ್ಫಿನಿಕ್ಸ್ ಅವರು ಕೂಡ ಹಾಟ್ ಸೀರೀಸ್ ಅಲ್ಲಿ ಒಂದು ಫೋನ್ ತೊಗೊಂಡು ಬರ್ಲಿದ್ದಾರೆ. ಬಾಕಿ ಮೋಟೋದವ್ರು ಕೂಡ ಜಸ್ಟ್ ನಾನು ನ್ಯೂಸಲ್ಲಿ ನೋಡ್ಕೊಂಡಿದ್ದೆ, ಮೋಟೋ Z ಪವರ್ ಸೀರೀಸ್ ಒಂದು ಯಾವುದೋ ಫೋನ್ ಬರ್ತಾ ಇದೆ ಅಂತೆ. ಸೊ ಎಲ್ಲ ಡೆಫಿನೆಟ್ಲಿ ಮಾರ್ಕೆಟ್ಲಿ ಲಾಂಚ್ ಆಗುತ್ತೆ. ಒಟ್ಟಾರೆ ನನ್ನ ಪ್ರಕಾರ ಈ ಮಾರ್ಚ್ ತಿಂಗಳಲ್ಲಿ ಒಂದು 13, 14 ಅಥವಾ 15 ಸ್ಮಾರ್ಟ್ ಫೋನ್ ಲಾಂಚ್ ಆಗೋದು ಗ್ಯಾರಂಟಿ. ಸೊ ದಯವಿಟ್ಟು ನೀವು ಹೊಸ ಫೋನ್ನ ಸದ್ಯಕ್ಕೆ ತೊಗೊಳಕ್ಕೆ ಹೋಗ್ಬಿಡಿ. ತುಂಬಾ ಒಳ್ಳೆ ಕಾಂಪಿಟೇಷನ್ ಒಂದಿಗೆ, ಒಳ್ಳೆ ಪ್ರೈಸ್ ಒಂದಿಗೆ, ಒಳ್ಳೆ ಫೀಚರ್ಸ್ ನೋಡ್ಕೊಂಡು ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಸದ್ಯಕ್ಕೆ ಯಾವುದೇ ಫೋನ್ ತೊಗೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ವೇಟ್ ಮಾಡಿ. ಹಾಗಾದ್ರೆ ಯಾವ ಫೋನ್ಗೆ ವೇಟ್ ಮಾಡ್ತಿದ್ದಾರೆ ಗುರು, ಆ ಸ್ಮಾರ್ಟ್ ಫೋನ್ ಹೆಸರು ಕಮೆಂಟ್ ಮಾಡಕ್ಕೆ ಮರಿಬಿಡಿ. ಸಿಗನಂತೆ ಮತ್ತೆ ಮುಂದಿನ ನಮಸ್ಕಾರ.